ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಅರ್ಧ ಕಪ್ ಆಗಷ್ಟ ರೇಷನ್ ಅಕ್ಕಿಯನ್ನು 3 ಬಾರಿ ತೊಳೆದ್ಬಿಟ್ಟು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿನ್ರಿ. ಕೆಲವ್ರು ಇದನ್ನು ಸೊಸೈಟಿ ರೈಸ್ ಅಂತಲೂ ಕರೀತಾರೋ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದದ ನೋಡಿ. ಈಗ ಇದ್ರೊಳಗೆ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ. ಇಲ್ಲ ನಿಮಗೆ ಬೇಗನೆ ನೆನೆಸೋದಿತ್ತಂದ್ರೆ ನೀವೇನು ಮಾಡಿರಿ, ಉಗುರು ಬೆಚ್ಚಗೆ ನೀರಿನಲ್ಲಿ ನೆನೆಸ್ಬಿಟ್ಟು ತೊಗೋರಿ. ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ನೋಡಿ. ನೀರನ್ನು ತೆಗೆದಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೀವು ಇದೇ ಅಕ್ಕಿನೇ ತೊಗೋಬೇಕಂತೇನಿಲ್ಲ. ಡೈಲಿ ಯಾವ ಅಕ್ಕಿಯಿಂದ ಅನ್ನ ಮಾಡ್ಕೋತಿರ್ಲಿ ಆ ಅಕ್ಕಿ ತೊಗೊಂಡ್ರೂ ನಡೀತದೆ ನೋಡಿ. ನಾನು ಮೆಜರ್ಮೆಂಟ್ ಮಾಡಿ ಹಾಕಿದ್ದೀನಿ. ಅರ್ಧ ಕಪ್ಪಾಗಷ್ಟೇ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು, ಒಮ್ಮೆ ಜಾಸ್ತಿ ನೀರನ್ನು ಹಾಕೋಬೇಡ್ರಿ, ಸ್ವಲ್ಪನೇ ನೀರನ್ನು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿ. ನೋಡಿ, ಒಮ್ಮೆಲೆ ತೆಳು ಮಾಡ್ಕೋಬೇಡ್ರಿ ನೋಡಿ. ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡ್ರಿ ನೋಡಿ. ನಾನು ಇಲ್ಲಿ ಲೈಟ್ ಸ್ವೀಟ್ ಮಾಡೋಕ್ಕಿದ್ದೇನೆ ಅಂತ ಹೇಳಿ ಅರ್ಧ ಬಟ್ಲಾಗಷ್ಟು ಪುಡಿ ಮಾಡಿಟ್ಕೊಂಡಿರುವಂಥ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲ ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಅಂದ್ರೆ ನೀವು 3/4 ಬಟ್ಲಾಗಷ್ಟೇ ಬೆಲ್ಲನ ತೊಗೋರಿ. ಅದರ ಫೈನ್ ಪುಡಿ ಮಾಡ್ಕೊಂಡು ಬಿಟ್ಟರೆ ತೊಗೋರಿ. ಚೆನ್ನಾಗಿ ಹೆರಚಿಬಿಟ್ಟು ತೊಗೋರಿ. ಚಿಕ್ಕ ಪೀಸ್ಗಳು ಉಳಿಬಾರ್ದು ನೋಡಿರಿ. ಈ ಬೆಲ್ಲ ನೋಡಿ, ಒಂದು 3 ಸ್ಪೂನಾಗಷ್ಟೇ, ನೀವು 3-4 ಸ್ಪೂನಾಗಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರಿಗಿರ ಸಾಕು ನೋಡಿರಿ. ಬೆಲ್ಲ ಕರಗಿದ್ಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿರಿ. ಇದು ಪಾಕ ಬರಬಾರ್ದು ರೀ. ಜಾಸ್ತಿ ಹೊತ್ತು ನೀವು ದಪ್ಪ ಪೀಸ್ಗಳು ಉಳಿದ್ರಂದ್ರೆ ಅದು ಕರಗೋಷ್ಟರೊಳಗೆ ಪಾಕ ಬರ್ತೈತೆ. ಅದಕ್ಕೆ ಸಣ್ಣದಾಗಿ ಬೆಲ್ಲನ ಹೆರಚ್ಬಿಟ್ಟು ತೊಗೋರಿ. ಅದು ಬೆಲ್ಲನೂ ಕರಗಿತ್ತು ಅನ್ಕತಕ್ಕ ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಅದನ್ನು ಆಮೇಲೆ ಸೋಸ್ಬಿಟ್ಟು ತೊಗೋತೀನಿ. ಈಗ ಆ ಮಿಕ್ಸಿ ಜಾರ್ನಲ್ಲಿ ಅಕ್ಕಿ ಏನು ರುಬ್ಕೊಂಡಿದ್ದೀನಿ ಅದನ್ನೀಗ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿರಿ. ನೋಡಿ, ಇದಕ್ಕೆ ನಾನಿಲ್ಲಿ ಫ್ಲೇವರ್ಗಾಗಿ 1/4 ಟೀ ಸ್ಪೂನ್ ಆಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಆಗಷ್ಟೇ ಮೈದಾನ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲ ನಮಗೆ ಮೈದಾ ಬೇಡ ಅನ್ನೋರು ನೀವು ಇಲ್ಲಿ ಗೋಧಿ ಹಿಟ್ಟನ್ನಾದ್ರೂ ತೊಗೋಬೋದು ನೋಡಿ. 2 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣಗೆ ತುರಿದ್ಬಿಟ್ಟು ಹಾಕ್ರಿ. ಅದನ್ನು ಸಿಪ್ಪೆಯನ್ನು ತೆಗೆದ್ಬಿಟ್ಟು ಹಾಕಿದ್ದೀನಿ. ಇಲ್ಲ ರೆಡಿಮೇಡ್ ಡೆಸಿಗ್ನೇಟೆಡ್ ಕೊಕೊನಟ್ ಏನು ಸಿಗ್ತದಲ್ಲ ಅದನ್ನಾದರೂ ಹಾಕೋಬೋದು ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಆ ಬೆಲ್ಲ ಏನು ಕರಗಿಸಿಟ್ಟಿದ್ದಿಲ್ಲ, ಈಗ ಅದು ಆರಿರ್ತದೆ. ಈಗ ಇದನ್ನು ಸೋಸ್ಬಿಟ್ಟನೆ ಹಾಕ್ತಾಯಿದ್ದೀನಿ. ನಾನು ಇದನ್ನು ಲೈಟ್ ಸ್ವೀಟ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು ನೀವೇನು ಮಾಡಿರಿ, 3/4 ಬಟ್ಲಾಗಷ್ಟೇ ಬೆಲ್ಲನ ಹಾಕೋರಿ. ತುಂಬ ನೀರು ಹಾಕಿನೂ ಕುದಿಸ್ಬಾರ್ದು ರೀ. ಅಷ್ಟೇ ಬೆಲ್ಲ ತೊಯ್ಯಷ್ಟು ಅಷ್ಟೇ ನೀರನ್ನು ಹಾಕಿಬಿಟ್ಟು ಬೆಲ್ಲ ಕರಗಿರೋ ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಪಾಕನ ಮಾಡ್ಕೊಬಾರ್ದು ನೋಡಿ. ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಯಾವುದೇ ರೀತಿ ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡಿ ತೊಗೋತೀನಿ ನೋಡಿರಿ. ಅದು ಉಳಿದಿತ್ತಲ್ಲ ಅದನ್ನು ಸೋಸ್ಬಿಟ್ಟು ಹಾಕ್ಬಿಡ್ತೀನಿ ನೋಡಿರಿ. ನೋಡಿ, ಎಲ್ಲನೂ ಈಗೇನು ಮಾಡೋಣ, ಮಿಕ್ಸ್ ಮಾಡಿಬಿಟ್ಟು ಒಂದೇ ಡೈರೆಕ್ಷನ್ದಲ್ಲಿ ಒಂದು 4 ನಿಮಿಷ ಆಗಷ್ಟು ತಿರುಗಿಸ್ಬಿಟ್ಟು ತೊಗೊಂಡಿನಿ ರೀ. ಇಲ್ಲಿ ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದಿಲ್ಲ. ಆ ಹಿಟ್ಟು ಏನಾಗಬೇಕು ರೀ, ಫಳ್ಳಾಗಬೇಕು ನೋಡಿ. ನಾನು ನಿಮಗೆ ಈ ರೀತಿ ಇರ್ಬೇಕು ರೀ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ತುಂಬ ತೆಳು ಇತ್ತಂದ್ರೆ ಬೇಗನೆ ಕೂಡಿಬಿಡ್ತಿತ್ತು ರೀ ಅದು. ನೋಡಿ, ಇದೇ ರೀತಿ ಇರಬೇಕು. 4 ನಿಮಿಷ ಒಂದೇ ಡೈರೆಕ್ಷನ್ದಾಗ ಮಾಡಿಬಿಟ್ಟು ತೊಗೋರಿ. ಅವಾಗ ಹಿಟ್ಟು ಫಳ್ಳಾಗ್ತದೆ ನೋಡಿರಿ. ಏನೋ ಹಿಟ್ಟು ಫ್ಲಫಿ ಆಗ್ತದೆ ಅಂತಾರಲ್ಲ ಆ ರೀತಿ, ಅಂದ್ರೆ ಅದ್ರೊಳಗೆ ಗಾಳಿ ತುಂಬ್ಕೋಬೇಕು ಆ ರೀತಿ ನೋಡಿ. ಈಗ ರೆಡಿ ಆಗಿದೆ. ನಾನು ಆಲ್ರೆಡಿ ಎಣ್ಣೆ ಏನೇನೋ ಕಾಯ್ಲಿಕ್ಕೆ ಇಟ್ಟೀನಿ ನೋಡಿ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ. ಹಾಕಿ ಈ ರೀತಿ ಎಣ್ಣೆಯನ್ನು ಹಾಕಿರಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ. ನಿಮಗೆ ಮೈದಾ ಬೇಡ ಅಂದ್ರೆ ನೀವಲ್ಲಿ ಗೋಧಿ ಹಿಟ್ಟನ್ನಾದ್ರೂ ಹಾಕೋಬೋದು ನೋಡಿ. ಬಿಸಿ ಟೇಸ್ಟಿಯಾಗಿರುವಂಥ ಸ್ವೀಟ್ ಪೂರಿ ರೆಡಿ ಆಗ್ಯಾವ ನೋಡಿ. ಈಗ ಒಂದನ್ನಷ್ಟೇ ಹಾಕಿ ತೋರಿಸಿದ್ದೀನಿ. ನಿಮಗೆ ಒಮ್ಮೆಲೆ ಇದೇ ಪ್ಯಾನ್ದಲ್ಲಿನೇ 2 ಹಾಕಿ ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದವು ನೋಡಿ. ಗ್ಯಾಸು ಹೈ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ, ಈ ರೀತಿ ಹಾಕಿದ್ಮೇಲೆ ಅದ್ರ ಮೇಲೆ ಕಂಟಿನ್ಯೂ ಆಗಿ ನೀವೇನು ಮಾಡಿರಿ, ಬಿಸಿ ಎಣ್ಣೆಯನ್ನು ಹಾಕಿರಿ. ಹಾಕಿದ್ಮೇಲೆ ಉಬ್ಬಿ ಬಿಡ್ತದೆ ಅದು. ಅದನ್ನು ಸೈಡಿಗೆ ಹಾಕಿದ್ಮೇಲೆ ಇನ್ನೊಂದನ್ನು ಹಾಕ್ತೀನಿ ನೋಡಿ. ನೀವು ಇದಕ್ಕಿಂತ ದೊಡ್ಡ ಸೈಜದ್ದು ಹಾಕೋರಿದ್ರಂದ್ರೂ ಬೇರೆ ದೊಡ್ಡ ಸ್ಪೂನನ್ನು ತೊಗೊಂಡು ಹಿಟ್ಟನ್ನು ಜಾಸ್ತಿ ತೊಗೋರಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವೆ ನೋಡಿ. ನಾನು ನಿಮಗೆ 2 ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ. ಹಾಗೆಯೇ ಪುರಿ ಕುರ್ಮಾದು ಮಾಡ್ಕೊಂಡಿರ್ತೀರಿ. ಒಂದು ಸಲ ಈ ರೀತಿ ಸ್ವೀಟ್ ಪುರಿಯನ್ನು ಮಾಡಿ ನೋಡಿ. ಹೈ ಫ್ಲೇಮ್ದಲ್ಲಿಟ್ಟನೆ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿರ್ತವೆ. ಒಂದು ಸ್ವಲ್ಪನೇ ಆರಲಿ ರೀ. ಇವನು ಬಿಸಿ ಹಾಗೇ ತಿನ್ಬೋದು. ನೀವು 8-10 ದಿನ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನೋಡಿ. ಆ ಏಲಕ್ಕಿ ಫ್ಲೇವರು, ಒಣ ಕೊಬ್ಬರಿ ತುರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿರೋದು ನೋಡಿರಿ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರ್ಬೇಕಂತ ಹೇಳಿ ನೋಡಿ. ನಾನು ಲೈಟ್ ಸ್ವೀಟ್ ಮಾಡಿದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದ್ರೆ ನೀವು ಬೆಲ್ಲನ ಜಾಸ್ತಿ ಹಾಕೋರಿ ನೋಡಿ. ಇದೇ ರೀತಿನೇ ಬರ್ಬೇಕು ನೋಡಿ.
ನಾವು ಬನ್ಸ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿನ ಸೋಡಾ ಹಾಕಿರ್ತೀವಿ, ಇಲ್ಲಿ ಸೋಡಾ ಹಾಕ್ಲಾರ್ದ ಈ ರೀತಿ ನೋಡಿ ಜಾಳಿಗೆ ರೀತಿ ಬಂತಂದ್ರೆ ಇದು ಪರ್ಫೆಕ್ಟಾಗಿಯೇ ಬಂದದಂದಂಗೆ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸ್ವೀಟ್ ಪುರಿ ರೆಡಿ ಆಗ್ಯಾವ್ರಿ. ಇವನ್ನ 10 ದಿನನೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿರಿ. ಈ ಸ್ವೀಟ್ ಪುರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋನ ಹೈಪ್ ಮಾಡ್ರೆ ಇನ್ನೂ ಜಾಸ್ತಿ ಜನಕ್ಕಿದು ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.